ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಚೆನ್ನಾಗಿ ವಾಷಿಂಗ್ ಕ್ವಾಲಿಟಿ ಬರೋದಕ್ಕೆ 4 ಸ್ಟೆಪ್ನ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಷಿನ್ ಡ್ಯೂರಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಬಟ್ಟೆದು ವಾಷಿಂಗ್ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಿಮ್ಮ ಮನೇಲಿ ಯಾರೆಲ್ಲ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಇವಾಗ ನೀವು ಯೂಸ್ ಮಾಡ್ತಾ ಇರ್ತೀರ. ಇವಾಗ ಕೆಪಾಸಿಟಿ ಅಂತ ಬಂದಾಗ ಕೆಲವರು 7 kg 8 kg 9 10 11 12 kg ಎಲ್ಲ ಯೂಸ್ ಮಾಡ್ತಾ ಇರ್ತೀರ. ಎಲ್ಲ ಮಷಿನ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾವ ರೀತಿ ಅಂತ ಬಂದಾಗ ಮೊದಲೇ ಸ್ಟೆಪ್ ನಾನು ಹೇಳೋದಾದರೆ ಮಷಿನ್ನು ಡ್ರಮ್ ಕೆಪಾಸಿಟಿ ಅಂತ ಬಂದಾಗ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇದು 8 kg ಮಷಿನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಹೇಳೋದಾದರೆ ಬಟ್ಟೆದು ವಾಷಿಂಗ್ ಕ್ವಾಲಿಟಿ ನಿಮಗೆ ಚೆನ್ನಾಗಿರಬೇಕಂದ್ರೆ ಇದು 8 kg ಡ್ರಮ್ಮು. 8 kg ಡ್ರಮ್ಮಲ್ಲಿ ನಾವು ಒಂದು 7 ಜೊತೆ 8 ಜೊತೆವರೆಗೂ ಬಟ್ಟೆನ ಹಾಕ್ಬೋದು. ಅಂದರೆ ಒಂದು 8 kg ಅಂದರೆ ನಾವು 8 ಜೊತೆವರೆಗೂ ಹಾಕ್ಬೋದು. ಒಂದು ಪ್ಯಾಂಟ್ ಒಂದು ಶರ್ಟ್ ಆ ಥರ 8 ಪೇರ್ಸ್ನ ಇದರಲ್ಲಿ ನೀವು ಬಟ್ಟೆನ ಆ್ಯಡ್ ಮಾಡ್ಬೋದು. ಇದರಲ್ಲಿ ಡ್ರಮ್ ಇಷ್ಟಿದೆ ಅಂದರೆ ನಾವು ಬಟ್ಟೆನ ಆ್ಯಡ್ ಮಾಡಬೇಕಾದ್ರೆ ಮುಕ್ಕಾಲು ಭಾಗ ಮಾತ್ರ ಆ್ಯಡ್ ಮಾಡಬೇಕು. ಇಷ್ಟು ಡ್ರಮ್ ಇದೆ 75% ಅಂತ ಒಳಗಡೆ ಇಷ್ಟು ಒಂದು ಫುಲ್ ಡ್ರಮ್ ಇದೆ ಅಂದರೆ ಇದರಲ್ಲಿ ನಾವು ಒಂದು ಮುಕ್ಕಾಲು ಭಾಗ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಾಲು ಭಾಗ ಸ್ಪೇಸ್ ಇರಬೇಕಾಗುತ್ತೆ. ಯಾಕಂದರೆ ಜಾಗ ಇದ್ದಷ್ಟು ಏನಾಗುತ್ತೆ ಅಂದರೆ ಡ್ರಮ್ ರೊಟೇಟ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಆ್ಯಕ್ಷನ್ ಚೆನ್ನಾಗುತ್ತೆ, ವಾಷಿಂಗ್ ಕ್ವಾಲಿಟಿನೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ, ಬಟ್ಟೆನೂ ಕೂಡ ಫ್ರೀಯಾಗಿ ರೊಟೇಷನ್ ಎಲ್ಲ ಆಗ್ತಾ ಇರುತ್ತೆ, ಸ್ಕ್ರಬ್ಬಿಂಗ್ ಎಲ್ಲನೂ ಕೂಡ ನೀಟಾಗಿ ಆಗುತ್ತೆ. ಅದರಿಂದ ಈಗ ಡ್ರಮ್ ಇದೆ ಅಂತ ನಾವು ಪೂರ್ತಿ ಬಟ್ಟೆನ ಹಾಕೋದಕ್ಕೆ ಹೋಗಬಾರ್ದು. ಒಂದು ಕಾಲು ಭಾಗನ ಸ್ಪೇಸ್ ಬಿಡಬೇಕು. ಒಂದು 70-75% ಹಾಕಿದಾಗ ನಿಮಗೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಮೊದಲನೇ ಸ್ಟೆಪ್ಪು. ಎರಡನೇದು ಹೇಳೋದಾದರೆ ಎರಡನೇದು ಬಂದುಬಿಟ್ಟು ನೀವು ಎವ್ರಿ ವಾಶ್ ಆದಮೇಲೆ ಎವ್ರಿ ಟೈಮ್ ನೀವೇನು ಪ್ರತಿದಿನ ಅಥವಾ ವಾರಕ್ಕೆ 2-3 ಸತಿ ವಾಶ್ ಮಾಡ್ತೀರಲ್ಲ, ಎಲ್ಲ ವಾಶ್ ಆದಮೇಲೆ ಡೋರ್ ಏನು ಕ್ಲೋಸ್ ಆಗಿರುತ್ತಲ್ಲ ಅದು ಓಪನ್ ಮಾಡಿ ಒಂದು ಅರ್ಧ ಗಂಟೆ 1 hour ಆದರೂ ಹಾಗೇ ಬಿಡಿ. ಯಾಕಂದರೆ ಇಲ್ಲೇನು ಮಾಯ್ಶ್ಚರ್ ಎಲ್ಲ ಏನು ತೇವಾಂಶ ಇರುತ್ತಲ್ಲ ಅದು ಹಾವಿ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ರಬ್ಬರ್ ಏನಿರುತ್ತಲ್ಲ ಈ ರಬ್ಬರ್ನ ಒಂದು ಬಟ್ಟೆ ತೊಗೊಳ್ಳಿ. ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಒಣಗಿರೋ ಬಟ್ಟೆ ತೊಗೊಂಡು ಇದನ್ನ ಒರೆಸ್ಕೊಳ್ಳಿ. ಬಟ್ಟೆನ ಒರೆಸ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಏನಂದರೆ ಈ ಒಂದು ರಬ್ಬರಲ್ಲಿ ಯಾವುದೇ ಥರ ಫಂಗಸ್ ಕ್ರಿಯೇಟ್ ಆಗೋಲ್ಲ. ಕೆಲವೊಂದು ಯೂಸ್ ಮಾಡಿರೋ ಮಷಿನ್ಗಳು ನೋಡ್ಬೋದು, ಎಲ್ಲ ಬ್ಲಾಕಲ್ಲಿ ಎಲ್ಲ ಕಲೆ ಕೂತಿರುತ್ತೆ. ಹಾಗೆ ಅದು ಸ್ಮೆಲ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಆ ಥರ ಯಾರ್ಯಾರೆಲ್ಲ ಕ್ರಿಯೇಟ್ ಆಗಿರುತ್ತೆ ಬ್ಯಾಡ್ ಸ್ಮೆಲ್ಲು ಅವ್ರು ನಮಗೆ ಕಮೆಂಟ್ ಮಾಡಿ ನಮ್ದು ಈ ಥರ ಆಗಿದೆ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಯಾವ ಥರ ರಿಮೂವ್ ಮಾಡೋದಂತೂ ಕೂಡ ಅದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬ್ಲಾಕ್ ಕಲರಲ್ಲಿ ಏನಾದ್ರು ಆಗಿತ್ತು ಅಂದರೆ ಮೇನಾಗಿ ಈ ಥರ ನೀವು ಎವ್ರಿ ಟೈಮ್ ನೀವು ಇದನ್ನ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀರಾ ಅಂದರೆ ಬಟ್ಟೆ ಯಾವುದೇ ಥರ ಬಟ್ಟೆಗೂ ಕೂಡ ಅಂಟೋದಿಲ್ಲ. ಇವಾಗ ರಬ್ಬರ್ ಮೇಲೆ ಕೂತಿತ್ತು ಅಂದಾಗ ಆ ಕೊಳೆ ನೆಕ್ಸ್ಟ್ ನೀವು ಬಟ್ಟೆ ಹಾಕಿದಾಗ ಅಂಟೋ ಚಾನ್ಸಸ್ ಕೂಡ ಇರುತ್ತೆ, ಬ್ಯಾಡ್ ಸ್ಮೆಲ್ಲು ಕೂಡ ಅದಕ್ಕೆ ಅಂಟೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವೇನು ಪ್ರತಿ ಸಾರಿ ವಾಶ್ ಮಾಡಿದಾಗ ಅದ್ರ ಬಟ್ಟೆ ತೊಗೊಂಡ್ಬಿಟ್ಟು ಆ ರಬ್ಬರ್ನ ಒರೆಸ್ಕೊಳ್ತಾ ಇರಿ, ಅದೊಂದು ಹೇಳ್ಬೋದು. ಇದು ಎರಡನೇ ಸ್ಟೆಪ್ಪು. ಇನ್ನು ಮೂರನೇ ಸ್ಟೆಪ್ ಅಂತ ಬಂದರೆ ನಾವು ಡಿಟರ್ಜೆಂಟ್ ಹಾಕ್ತೀವಲ್ಲ ಆ ಒಂದು ಟ್ರೇಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಇದು ಬಂದುಬಿಟ್ಟು LGಯಲ್ಲಿ, ಇದು ಬಾಷಲ್ಲಿ, ಇದು IFBಲಿ. ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ IFB ಆಗಿರ್ಬೋದು, ಎಲ್ಲ ಒಂದು ಸೈಡ್ ಕೊಟ್ಟಿರ್ತಾರೆ, ಅಥವಾ ಪೌಡ್ರ್ ಹಾಕ್ಬೋದು ಅಥವಾ ಲಿಕ್ವಿಡ್ ಹಾಕ್ಬೋದು, ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಎಲ್ಲ ಬ್ರ್ಯಾಂಡವರು ಮೇನಾಗಿ ರೆಕಮೆಂಡ್ ಮಾಡೋದು ಪೌಡರ್ಗಿಂತ ಲಿಕ್ವಿಡ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಪೌಡರು ಸಮ್ಟೈಮ್ಸ್ ಇವಾಗ ವಾಟರ್ ಜೊತೆ ಕ್ಲೀನಾಗಿ ಮಿಕ್ಸ್ ಅಪ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಟ್ಟೆ ಮೇಲೆ ವೈಟ್ ಪ್ಯಾಚಸ್ ಎಲ್ಲ ಕೂರ್ತಾ ಇರುತ್ತೆ. ನೀವು ಬಟ್ಟೆನ ಹೊರಗಡೆ ಒಣಗಿಸ್ಬೇಕಾದ್ರೆ ಗೊತ್ತಾಗಿರುತ್ತೆ, ಹಾರಾಕಿದಾಗ ಅದ್ರ ಮೇಲೆಲ್ಲ ವೈಟ್ ಎಲ್ಲ ಕೂತಿರುತ್ತೆ. ಅದರಿಂದ ಲಿಕ್ವಿಡ್ನೇ ಯೂಸ್ ಮಾಡಿ ಆದಷ್ಟು. ಮತ್ತು ಇದೊಂದು ಆಪ್ಷನ್ಸ್ ಹೇಳ್ಬೋದು. ಇದ್ರ ಜೊತೆಗೆ ಇಲ್ಲಿ ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇವಾಗ ಇದನ್ನ ಏನು ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಳೋಬೇಕಾ ಅನ್ನೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 10 ವಾಶ್ 15 ವಾಶ್ ಆದಮೇಲೆ ಈ ಒಂದು ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈ ಥರ ಏನು ಟ್ರೇ ಕೊಟ್ಟಿರ್ತಾರಲ್ಲ ಇದನ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ನೀವು ಜಸ್ಟ್ ಇಲ್ಲಿ ಪ್ರೆಸ್ ಮಾಡ್ತೀರ ಅಂದರೆ ಇದು ಆಚೆ ಬರುತ್ತೆ. ಇದು ಬಾಷಲ್ಲಿ, LGಯಲ್ಲಿ ಇಲ್ಲಿ ಪುಷ್ ಅಂತ ಇರುತ್ತೆ, ಇದು ನೀವು ಪ್ರೆಸ್ ಮಾಡಿದಾಗ ಈಚೆ ಬರುತ್ತೆ. ಹಾಗೆ ಅದೇ ರೀತಿ ಫಿಟ್ ಮಾಡ್ಬೋದು. ಇದು IFBಲಿ, ಇದನ್ನು ಕೂಡ ಅಷ್ಟೇ ಇಲ್ಲಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ನೀವು ರಿಮೂವ್ ಮಾಡ್ಕೋಬೋದು. ಇದನ್ನ ನಾನು ರಿಮೂವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ಸ್ಯಾಮ್ಸಂಗು ಕೂಡ ಇದೆ. ಈ ರೀತಿ ಎಲ್ಲ ಬರುತ್ತೆ ನೀವು ರಿಮೂವ್ ಮಾಡ್ಕೊಂಡೆ ಅಂದರೆ. ಏನಕ್ಕೆ ನಾನು ಇದನ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಇದು ಲಿಕ್ವಿಡ್ಗೆ ಸಪ್ರೇಟ್ ಪೋರ್ಷನ್ ಆಗಿರ್ಬೋದು, ಕಂಫರ್ಟ್ಗೆ ಸಪ್ರೇಟ್ ಪೋರ್ಷನ್ ಎಲ್ಲ ಇರುತ್ತೆ. ಡಿಸ್ಕೆಲಿಂಗ್ ಪೌಡ್ರಿಗೆ ಸಪ್ರೇಟ್ ಒಂದು ಪೋರ್ಷನ್ ಇರುತ್ತೆ. ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಸಜೆಸ್ಟ್ ಮಾಡಿರ್ತಾರೆ ಯಾವುದ್ರಲ್ಲಿ ಯಾವ್ದನ್ನ ಹಾಕಬೇಕು ಅಂತ. ಇದನ್ನು ನೀವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇವಾಗ ಏನಾದರೂ ಇಲ್ಲಿ ಕಟ್ಟಿತ್ತು, ಏನಾದರೂ ಡಿಟರ್ಜೆಂಟೇ ಹಾಕಿ ಇಲ್ಲೆಲ್ಲ ಇದಾಗಿತ್ತು ಅಂದಾಗ ಇದನ್ನ ಒರೆಸ್ಕೊಳ್ತಾ ಇರಿ. ಮತ್ತು ಇಲ್ಲಿ ಇದನ್ನು ರಿಮೂವ್ ಮಾಡ್ಕೊಳ್ಬೋದು. ಇದು ಓಪನ್ ಕೂಡ ಆಗುತ್ತೆ.
ಸೊ ಇದನ್ನು ಜಸ್ಟ್ ಎರಡು ಬೆಳ್ಳಲ್ಲಿ ಹಿಂಗೆ ಓಪನ್ ಮಾಡ್ಕೊಳ್ಬೋದು. ಇನ್ನು ಓಪನ್ ಮಾಡಿದಾಗ ಇಲ್ಲಿ ನಾರ್ಮಲಾಗಿ ಇಲ್ಲಿ ಏನು ಕಂಫರ್ಟ್ ಆಗ್ತಾ ಇರ್ತಿರಲ್ಲ ಅದು ಬಂದುಬಿಟ್ಟು ಕ್ಲೀನಾಗಿ ಹೋಗಿರೋದಿಲ್ಲ, ಇಲ್ಲೇನಿರುತ್ತೆ ಹಾಗೆ ಕೂತಿರುತ್ತೆ. ಅದೇನಾಗುತ್ತೆ ಸ್ವಲ್ಪ ದಿನ ಆಗ್ತಾ ಅದೇನಾಗುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಎಲ್ಲ ಇದಾಗ್ಬಿಟ್ಟು ಸೊ ಎಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ಕಡೆಗೆ ರಿಮೂವ್ ಮಾಡಿಕೊಂಡು ಸೊ ವಾಟ್ರಿಗೆ ಪ್ರೆಸರಾಗೆ ಬಿಟ್ಟು ಆ ಥರ ಕ್ಲೀನ್ ಮಾಡ್ಕೊಳ್ಳಿ. ಅಥವಾ ಒಂದು ಯಾವುದಾದ್ರೂ ಒಂದು ಬ್ರಷ್, ಈಗ ಅಲೋಜಾ ಬ್ರಷ್ ಏನಾದ್ರು ಇತ್ತು ಅಂದರೂ ಕೂಡ ಅದನ್ನ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸ್ಮೆಲ್ ಕೂಡ ಬರೋದಿಲ್ಲ, ವಾಷಿಂಗ್ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಇನ್ನೂ ಒಂದು ಈಗೇನು ನಾವು ರಿಮೂವ್ ಮಾಡ್ಕೊಂಡಿದ್ದೀವಲ್ಲ ಇದ್ರೊಳಗಡೆನೂ ಕೂಡ ಸೊ ಇಲ್ಲೇನಾದರೂ ಏನಾದರೂ ಡಿಟರ್ಜೆಂಟ್ ಎಲ್ಲ ಆ ಸೈಡಲ್ಲಿ ಹೋಗಿ ಏನಾದ್ರು ಆಗಿತ್ತು ಅಂದಾಗ ಇದನ್ನು ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೀವು ಯಾವುದೇ ಟೈಮಲ್ಲಿ ಆಗಿರ್ಬೋದು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಒಂದು ಪ್ಲಗ್ನ ರಿಮೂವ್ ಮಾಡಿ, ಮಷಿನ್ದು ಪ್ಲಗ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಮಷಿನ್ ಆನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಷಿನ್ ಪ್ಲಗ್ನ ಕಡೆಗೆ ಪೂರ್ತಿ ರಿಮೂವ್ ಮಾಡಿಬಿಟ್ಟು ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಟರ್ಜೆಂಟ್ ಕೂಡ ಕ್ಲೀನಾಗಿ ಈಸಿಯಾಗಿ ತೊಗೊಳುತ್ತೆ, ಯಾವುದೇ ಥರ ಉಳ್ಕೊಳ್ಳೋದಿಲ್ಲ. ಸೊ ಕಂಫರ್ಟೇ ಕೂಡ ಆಟೋಮೆಟಿಕ್ ತೊಗೊಳುತ್ತೆ, ಬ್ಲಾಕೇಜ್ ಆಗೋಲ್ಲ. ಮೇನಾಗಿ ಈಗ ಹಾಕಿರ್ತೀರ ಅರ್ಧ ತೊಗೊಂಡು ಅರ್ಧ ಬಿಟ್ಟಿತ್ತು ಅಂದಾಗ ನೆಕ್ಸ್ಟ್ ಟೈಮ್ ಆನ್ ಮಾಡಿದಾಗ ಅದು ಹೋಗಿ ಪೈಪಲ್ಲಿ ಬ್ಲಾಕೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಇದು ಇನ್ನು 4ನೇ ಸ್ಟೆಪ್ ಹೇಳೋದಾದರೆ ಸೊ ಇದರಲ್ಲಿ ಎಲ್ಲ ಮಷಿನಲ್ಲೂ ಕೂಡ ಕೆಳಗಡೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ ಈ ರೀತಿ. ಸೊ ಇದರಲ್ಲಿ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಏನಾದ್ರು ಓಪನ್ ಮಾಡಿದ್ರೆ ನೀರು ಕಡೆಗೆ ಬರುತ್ತೆ. ಸೊ ಇದನ್ನು ಮಷಿನ್ ಆನಲ್ಲಿದ್ದಾಗೆಲ್ಲ ಓಪನ್ ಮಾಡೋದಕ್ಕೆ ಹೋಗಬೇಡಿ, ಮಷಿನ್ ಆಫ್ ಮಾಡಿ ಸೊ ಮುಂದೆಗಡೆ ಒಂದು ಪ್ಲೇಟ್ ಅಥವಾ ಏನಾದ್ರು ಒಂದು ಚಿಕ್ಕದು ಟ್ರೇ ಆ ಥರ ಏನಾರು ಇಟ್ಕೊಂಡ್ಬಿಟ್ಟು ಇದನ್ನ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಇದರಲ್ಲಿ ಒಂದು ಲೋಟ 1-2 ಲೋಟ ಅಷ್ಟು ನೀರು ಕಡೆಗೆ ಬರುತ್ತೆ, ಒಂದು ಅರ್ಧ ಲೀಟ್ರಷ್ಟು ವಾಟರ್ ಕಡೆಗೆ ಬರುತ್ತೆ. ಸೊ ನಂತರ ಇಲ್ಲಿ ಏನಾಗಿರುತ್ತೆ ಅಂದರೆ ನೀವು ಬಟ್ಟೆ ಹಾಕಿರ್ತಕ್ಕಂಥ ಕಾಯಿನ್ಸ್ ಆಗಿರ್ಬೋದು, ಪಿನ್ ಅಥವಾ ಏನಾದರೂ ಥ್ರೆಡ್ಸ್ ಓಪನ್ ಆಗಿತ್ತು ಅಂದರೆ ಅದೇನೇ ಒಂದು ಡಸ್ಟ್ ಇತ್ತು ಅಂದರೂ ಕೂಡ ಇಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ. ಇದನ್ನು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸತಿನಾದರೂ ಕ್ಲೀನ್ ಮಾಡ್ಕೊಳ್ತಾ ಇರಿ. ಇದರಲ್ಲಿ ಕೈ ಹಿಡಿಯೋದಿಲ್ಲ, ಒಂದು ಬ್ರಷ್ ತೊಗೊಂಡು ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಿ. ಸೊ ನಂತರ ಏನಾದರೂ ನೀವು ಎಮರ್ಜೆನ್ಸಿ ಇದ್ದಾಗ ನಿಮಗೆ ಬೇಕು ಅಂದಾಗ ಇದು ಯೂಸ್ ಆಗುತ್ತೆ, ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಎಮರ್ಜೆನ್ಸಿ ಇದ್ದಾಗ ಮಾತ್ರ. ಇವಾಗ ನಾರ್ಮಲಾಗಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ನೀವು ಪವರ್ ಇದ್ದಾಗ ಸೊ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಪಾಸ್ ಮಾಡಿ ಮತ್ತು ಓಪನ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಇನ್ ಕೇಸ್ ಬಟ್ಟೆ ಹಾಕಿರ್ತೀರ ಅರ್ಧ ಪ್ರೋಗ್ರಾಮ್ ರನ್ ಆಗಿರುತ್ತೆ, ಆಮೇಲೆ ಕರೆಂಟ್ ಹೋಯ್ತು, ಪವರ್ ಆಫ್ ಆಯಿತು ಅಂದಾಗ ಆ ಟೈಮಲ್ಲಿ ಡೋರ್ ಓಪನ್ ಆಗೋಲ್ಲ, ಲಾಕ್ ಆಗಿರುತ್ತೆ. ಆ ಟೈಮಲ್ಲಿ ನಿಮಗೆ ಒಳಗಡೆ ಇರ್ತಕ್ಕಂಥ ಬಟ್ಟೆ ನಮಗೆ ಎಮರ್ಜೆನ್ಸಿ ಬೇಕೇ ಬೇಕು ಅಂದಾಗ ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲೊಂದು ಪೈಪ್ ಕೊಟ್ಟಿದ್ದಾರಲ್ಲ ಇದನ್ನ ಓಪನ್ ಮಾಡಿ ನೀರು ಕಡೆಗೆ ಆಚೆ ಬರುತ್ತೆ. ಸೊ ಅವಾಗ ಇಮಿಡಿಯೇಟಾಗಿ ಇದು ಡೋರ್ ಓಪನ್ ಆಗುತ್ತೆ. ಸೊ ನಂತರ ಇದನ್ನ ಅದೇ ರೀತಿ ಕ್ಲೀನಾಗಿ ಟೈಟಾಗಿ ಫಿಟ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡಿ, ಇಲ್ಲಾಂದರೆ ವಾಟರ್ ಲೀಕೇಜ್ ಆಗುತ್ತೆ. ಸೊ ನೀವು ಅದನ್ನ ಓಪನ್ ಮಾಡಿದ್ದಾಗ ಸೊ ಮೇಲ್ಗಡೆ ಇದ್ದ ನೀವು ವಾಟರ್ ಹಾಕಿದ್ರೆ ಅಂದರೆ ಇಲ್ಲೆಲ್ಲಾದರೂ ವಾಟರ್ ಹಾಕಿದ್ದೀರ ಅಂದರೆ ಇಲ್ಲೇನಾದ್ರು ಉಳ್ಕೊಂಡಿತ್ತು ಅಂದರೂ ಕೂಡ ಅದೆಲ್ಲ ಇಲ್ಲ ಕಡೆಗೆ ಆಚೆ ಬಂದುಬಿಡುತ್ತೆ. ಸೊ ಅದೊಂದು ಆಪ್ಷನ್ಸ್ ಇರುತ್ತೆ. ಸೊ ಇದು ಬೇಸಿಕ್ ಟಿಪ್ಸು. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಷಿನ್ ಡ್ಯೂರಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ. ನಾನು ಮುಂದಿನ ವೀಡಿಯೋದಲ್ಲಿ ಸೊ ರಬ್ಬರೆಲ್ಲ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು, ಅಂದರೆ ರಬ್ಬರ್ ಮೇಲೆ ಏನಾದ್ರು ಕಲೆ ಕೂತಿತ್ತು ಅಂದರೆ ಅದನ್ನ ಯಾವ ಥರ ರಿಮೂವ್ ಮಾಡೋದು, ಸೊ ನಂತರ ಮಷಿನ್ ವೈಬ್ರೇಷನ್ ಎಲ್ಲ ಯಾವ ಥರ ಅವಾಯ್ಡ್ ಮಾಡೋದು, ಸೊ ಇದ್ರ ಬಗ್ಗೆ ಮತ್ತು ಯಾವ್ಯಾವ ಪ್ರೋಗ್ರಾಮಲ್ಲಿ ಯಾವ್ಯಾವ ಥರ ಯೂಸ್ ಮಾಡೋದು ಅಂತ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋನ ತಿಳಿಸ್ಕೊಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.